ಎಲ್ಲರಿಗೂ ನಮಸ್ಕಾರ. ನೋಡಿರಿ ಚೌಳಿಕಾಯಿ ಇವತ್ತು ಅಮ್ಮ ಚೌಳಿಕಾಯಿ ಕರಂಡಿ ಹಾಕತ್ತಾರ. ಹೆಂಗೆ ಹಾಕ್ತಾರ ಅಂತ ನೋಡ್ಕೊಂಬರೋಣ. ಅವ್ರ ಕೈ ಕರಂಡಿ ಭಾರಿ ರುಚಿ ಆಗ್ತೈತಿ. ನೀವು ಒಂದ್ಸಲ ನೋಡಿರಿ, ಟ್ರೈ ಮಾಡಿರಿ. ಫಸ್ಟಿಗೆ ಅವರು ಈ ಚೌಳಿಕಾಯಿನ ಜಜ್ಕೊಳ್ತಾ ಇದ್ದಾರೆ. ಬಾಯಿ ಬಿಡ್ಬೇಕವು ಹಂಗೆ ಇಷ್ಟೂ. ಚೌಳಿಕಾಯಿ ಒಂದು ಅರ್ಧ ಕಿಲೋ ಅದಾವ್ರಿ ಇವು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ಚೌಳಿಕಾಯಿ ನೋಡ್ರಿ ಈ ಥರ ಪ್ರತಿಯೊಂದೂ ಬಾಯಿ ಬಿಡ್ಬೇಕು, ಹಂಗೆ ಜಜ್ಜಿಟ್ಕೋಬೇಕು. ಇದಕ್ಕೆ ಏನೇನು ಬೇಕಂದ್ರೆ ಇದು ಸಾಸಿವೆ ಪುಡಿ ಮತ್ತು ಖಾರದ ಪುಡಿ, ಅಗಸಿ ಪುಡಿ ರೀ. ಇದೆಲ್ಲ ಹಸಿದ ಹುರಿದ್ಕೊಂಡು ಏನು ಮಾಡ್ಕೊಳಂಗಿಲ್ಲ. ಹಸಿದ ಸಾಸಿವೆನೂ ಹಸಿದ ಪೌಡ್ರ್ ಮಾಡೋದು, ಅಗಸಿನೂ ಹಸಿದ ಪೌಡ್ರ್ ಮಾಡೋದು. ಇದು ಮತ್ತು 4-5 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಾನೆ. ಇದು ಅರಿಶಿನ ಮತ್ತು ಇದು ಗಾಣದ ಎಣ್ಣೆ ಮತ್ತು ಉಪ್ಪು. ಈಗ ಹೆಂಗೆ ಹಾಕ್ತಾರಂತ ನೋಡೋಣ ಬನ್ನಿರಿ. ನೋಡ್ರಿ, ಮೊದಲಿಗೆ ಅವರು 1-2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದಾರೆ, ಹಸಿ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದ್ಸಲ ನೀಟಾಗಿ ಕಲಿಸ್ಕೊಳ್ತಾರೆ. ಈಗ ಉಪ್ಪು ಹಾಕೋದು. ಒಂದು 2-2 ಸ್ಪೂನು ಉಪ್ಪು ಹಾಕೋತಾರೆ. ರುಚಿಗೆ ತಕ್ಕಷ್ಟು ಹಾಕೊಳ್ರಿ. ಹಳಕ್ಕೆ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಿಡಿತೈತಿ. ಮತ್ತು ಇದು ಸಾಸಿವೆ ಪುಡಿ ಬರೀ ಅರ್ಧ ಟೀ ಸ್ಪೂನು. ಇದು ಉಪ್ಪಿನಕಾಯಿ ಎಲ್ಲ ಕರಿಂಡಿ ರೀ ಇದು, ಹಾಗಾಗಿ ಸಾಸಿವೆ ಪುಡಿ ಭಾಳ ಕಡಿಮೆ ಆಕೈತಿ. ಈಗ ಖಾರ ಪುಡಿ, ಅಚ್ಚ ಖಾರದ ಪುಡಿ, ಮೂರು ಸ್ಪೂನ್ ಹಾಕ್ಕೊಂಡಾರ ನೋಡ್ರಿ. ಇದನ್ನು ಅರಿಶಿನ ಪುಡಿ 3/4 ಟೀ ಸ್ಪೂನ್ ಹಾಕ್ಕೊಂಡ. ಮತ್ತು ಇದು ಅಗಸಿ ಪುಡಿ, ಹಸಿ ಅಗಸಿ ಪುಡಿ. ಇದನ್ನೊಂಚೂರು ಜಾಸ್ತಿನ ತೊಗೊಂಡ್ರ, ಸ್ಪೂನು ನೋಡ್ರಿ ತುಂಬಾ ತೊಗೊಂಡಾರ. 3 ಟೀ ಸ್ಪೂನು. ಮಾಮೂಲಿ ಹಾಕಿದರೆ 4 ಆಗ್ಬೋದೇನೋ. ಮತ್ತು ಜಜ್ಜಿದಂಥ ಬೆಳ್ಳುಳ್ಳಿ. ಇವನ್ನೆಲ್ಲ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ನೀರು, ಚೌಳಿಕಾಯಿ ನೀರಾಗಿ ಮುಳುಗ್ಬೇಕ್ರಿ, ಆ ಥರ ನೀರು ಹಾಕೋಬೇಕು ಇದಕ್ಕೆ ಯಾವಾಗಲೂ. ನೀರಿಂದ ಹೊರಗೆ ಬಂದಿದ್ವು ಅಂದ್ರೆ ಚೌಳಿಕಾಯಿ ಕಪ್ಪಾಗಿಬಿಟ್ಟಿರ್ತಾವೆ. ಹಂಗಾಗಿ ಯಾವಾಗಲೂ ಹೆಸರಿನಾಗನ ಚೌಳಿಕಾಯಿ ಮುಳುಗಿರ್ಬೇಕು. ತಿನ್ನಕ್ಕೆ ತಗೊಳ್ಳೋ ಮುಂದೂ ಕೂಡ ನೀವು ಹೆಸರು ಎಷ್ಟು ಇರ್ತೈತಿ ಕಾಯಿ ನೋಡಿಕೊಂಡೇ ತಗೋಬೇಕು. ಬರೀ ಹೆಸರು ತಗೊಂಡು ಕಾಯಿ ಅಷ್ಟೇ ಬಿಟ್ಟರೆ ಅವೆಲ್ಲ ಕಪ್ಪಾಗಿಬಿಡ್ತಾವೆ. ನೋಡಿರಿ, ಕಲಸೋದೆಲ್ಲ ಈಗ ಕರೆಕ್ಟ್ ಆಗೈತಿ. ಉಪ್ಪು ಖಾರನೂ ಒಂದು ಸಲ ಟೇಸ್ಟ್ ಮಾಡಿದೆ ನಾನು, ಎಲ್ಲ ಕರೆಕ್ಟ್ ಆಗೈತಿ, ಏನು ಹಾಕಬೇಕಾಗಿಲ್ಲ. ನಿಮ್ಗೇನಾರ ಹಂಗೆ ಏನಾರ ಕಡಿಮೆ ಅನಿಸಿದ್ರೆ ಅವಾಗ ಹಾಕ್ಕೋಬೋದು. ಈಗ ನೋಡ್ರಿ, ಇದು ಚಿನ್ನಿ ಮಣ್ಣಿದು, ಇದಕ್ಕೆ ನಾನು ಹಾಕ್ತೇನೆ.
ನೋಡಿರಿ ಚಳಕಾಯಿ ಮುಳುಗಲಿಲ್ಲ, ರಸ ಕಡಿಮೆ ಆಯ್ತು. ಹಾಗಾಗಿ ನಾನೀಗ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ. ಅದಕ್ಕೆ ನೆನಪಿಟ್ಕೋರಿ, ಚಳಕಾಯಿ ಕರಂಡಿ ಆಮೇಲೆ ತಿನ್ನಕ್ಕೆ ತಗೊಳ್ಳೋ ಮುಂದೆ ಕೂಡ ರಸನ ಇರಬೇಕು ಬಾಟ್ಲಿ ಒಳಗೆ. ಪೂರ್ತಿ ರಸ ತಕ್ಕೊಂಡು ಕಾಯಿ ಅಷ್ಟೇ ಬಿಟ್ರಿ ಅಂದರೆ ಕಾಯಿ ಕಪ್ಪಾಗಿಬಿಡ್ತಾವೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ರಸ ಮತ್ತು ಕಾಯಿನ. ನಿಮ್ಗೆ ಈಗನ ರಸ ಬೇಕು ಅಂದ್ರೆ ಇನ್ನೊಂಚೂರು ನೀರು ಈಗ ಹಾಕಿ ಇಟ್ಕೋಬೇಕು. ಮತ್ತು ಆಮೇಲೆ ನೀರು ಸೇರಿಸೋಂಗಿಲ್ಲ. ಅದು ತಿನ್ನಕ್ಕೆ ಹದ ಬಂದಿಂದ ನೀರು ಹಾಕೋಂಗಿಲ್ಲ. ಈಗ ಈ ಥರ ರೆಡಿ ಆಗೈತಿ. ಹಿಂಗೆ ಮುಚ್ಚಳ ಮುಚ್ಚಿ ಇದನ್ನು ನೋಡಿರಿ, ಬೆಳೆಯೋದೊಂದು ಬಟ್ಟೆ ಕಟ್ತಾರೆ. ಇದನ್ನು ಹಿಂಗೆ ಕಟ್ಟಿ ಒಂದು 8 ದಿವಸ ಇದು ತಿನ್ನಕ್ಕೆ ಬರೋಂಗಿಲ್ಲ ರೀ ಚಳಕಾಯಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ ಈ ಥರ ರೆಡಿ ಐತಿ. ಇದನ್ನು ಹೊರಗೋಯ್ತಾನೆ ಈಗ ಬಿಸಿಲಿಗೆ. 8 ದಿವಸ ಇದನ್ನು ಬಿಸಿಲಿಗೆ ಇಡಬೇಕು, ತಿನ್ನಕ್ಕೆ ಬರೋಂಗಿಲ್ಲ ಅಲ್ಲಿವರೆಗೂ. ಥ್ಯಾಂಕ್ ಯು.